ಏ ಆಪ್ತ ಮಿತ್ರ, ಏನೋ ಇದು ಪಾಪ ಮಗು ಏನೋ ಗೊತ್ತಿಲ್ಲ ತಿಳ್ಕೋಬೇಕು ಅಂತ ಕೇಳಿದ್ರೆ ಏನೇನೋ ಹೇಳ್ತಾ ಇದೆಯಲ್ಲ ನೀನು. ಅದೇನೋ ಗಾಯ ಅಂತೆ, ಸೆಪ್ಟಿಕ್ ಅಂತೆ, ಔಷಧಿ ಹಚ್ಚೋದಂತೆ. ನಿನ್ನ ಗೊತ್ತಿದ್ರೆ ಹೇಳ್ಬೇಕಪ್ಪ. ನೋಡ್ಬಿಟ್ಟಿ, ಈ ಮದುವೆ ಸಮಯದಲ್ಲಿ ಜನಜಂಗುಳಿ ಭಾಳ ಇರ್ತಾರಲ್ವಾ, ಹುಡುಗನಿಗೆ ಹುಡುಗಿಗೆ ಆರೋಗ್ಯ ದೃಷ್ಟಿಯಿಂದ ಏನು ತೊಂದರೆ ಆಗಬಾರ್ದು, ಸೋಂಕಾಗಬಾರ್ದು, ದೃಷ್ಟಿ ಆಗಬಾರ್ದು ಅಂತ ಈ ಅರಿಶಿಣದ ಶಾಸ್ತ್ರ ಅಂತ ಇಟ್ಟಿರ್ತಾರೆ. ಅರಿಶಿಣ ಔಷಧಿ ಇದ್ದಾಗಪ್ಪ. ಮದುವೆ ಅಂದರೆ ಬರೀ ಹೆಣ್ಣು ಗಂಡು ಒಂದಾಗೋದಲ್ಲ, ಎರಡು ಮನೆ, ಎರಡು ಕುಟುಂಬ, ಎರಡು ಹೃದಯ ಒಂದಾಗೋ ಕ್ಷಣ. ಇದೇ ಥರ ಎಲ್ಲ ಶಾಸ್ತ್ರದಲ್ಲೂ ಆಶೀರ್ವಾದ ಇರುತ್ತೆ, ಕಾಳಜಿ ಇರುತ್ತೆ, ಎಲ್ಲ ಚೆನ್ನಾಗಿರ್ಲಿ ಅನ್ನೋ ಮುಂಜಾಗ್ರತೆ ಇರುತ್ತೆ, ಒಂದು ಒಳ್ಳೆ ಆಶಯ ಇರುತ್ತೆ. ಸದಾಶಯ. ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಅದನ್ನ ಬಿಟ್ಟು ಏನೇನೋ ಉಡಾಫೆ ಮಾತಾಡ್ತೀಯಲ್ಲೋ. ಅಜ್ಜಿ, ನಾನೇನು ಉಡಾಫೆ ಮಾತಾಡ್ದೆ? ಇರೋ ವಿಷಯನ ಹೇಳ್ದನಪ್ಪ. ನೀವೇನಂದ್ರೆ ಬುಕ್ಕಲ್ಲಿರೋ ಥರ ಬಿಡಿಬಿಡಿಯಾಗಿ ಹೇಳಿದ್ರಿ. ನಾನು ಟ್ರೆಂಡು, ಇವತ್ತಿನ ರೀಲ್ಸ್ ಥರ ಪಟಪಟ ಅಂತ ಹೇಳ್ಬಿಟ್ಟೆ ಅಷ್ಟೇ. ಟ್ರೆಂಡ್ ಅಜ್ಜಿ, ಟ್ರೆಂಡ್ ಇಂಪಾರ್ಟೆಂಟು. ಆಯ್ತಪ್ಪ, ನಿನ್ನ ಟ್ರೆಂಡ್ ನೀನೇ ಇಟ್ಕೋ ಆಯ್ತಾ. ಈಗ ಶಾಸ್ತ್ರ ಶುರು ಮಾಡಬೇಕು. ಭೂಮಿಕಾ, ಶಾಸ್ತ್ರ ಮಾಡಿ. ಚಿಕ್ಕ ನಿಮ್ ಫೋನ್ ಕೊಡಿ, ಫೋನ್ ಜೊತೆಗೆ ಕೊಡಿ ಚಿಕ್ಕ. ಕೊಡಿ ಚಿಕ್ಕ, ಕೊಡಿ ಚಿಕ್ಕ. ಅಲ್ಲಿಗೆ ಮುಗಿದೋಯ್ತು. ಎಲ್ರು ಎಷ್ಟು ಬೇಕೋ ಅಷ್ಟು ಇವಾಗಲೇ ರೇಗ್ಸ್ಕೊಂಡ್ಬಿಡಿ, ಆಮೇಲೆ ಅವ್ರು ಸಿಗಲ್ಲ, ಬೇರೆ ಮನೆಗೆ ಹೋಗ್ಬಿಡ್ತಾರೆ. ಪಾಪ ಸೃಜನ್ ಅವ್ರೆ, ಯಾಕೆ ಹಾಗೆಲ್ಲ ಹೇಳಿ ಮಲ್ಲಿಗೆ ಹೆದರ್ಸ್ತಿದ್ದೀರಾ? ಅವಳೆಲ್ಲೂ ಹೋಗಲ್ಲ, ಮದ್ವೆ ಆದ್ಮೇಲೂ ನಮ್ ಸುತ್ತಮುತ್ತ ಇಲ್ಲೇ ಇರ್ತಾಳೆ. ಏನ್ರಿ ನೀವು, ಏನೋ ಈ ಸಿಚುವೇಶನ್ಗೆ ಒಂದೆರಡು ಎಮೋಷನಲ್ ಡೈಲಾಗ್ ಹೇಳಿ ಬಿಲ್ಡಪ್ ತಗೊಳ್ಳೋಣ ಅನ್ಕೊಂಡೆ, ಅದಕ್ಕೂ ಕಲ್ಲಾಗ್ತಿರಲ್ರಿ. ಭೂಮಿಕಾ, ಮಲ್ಲಿನ ಕರ್ಕೊಂಡು ಹೋಗಮ್ಮ, ಹುಡುಗನಿಗೆ ಶಾಸ್ತ್ರ ಮಾಡಬೇಕು.